14ರಿಂದ 27ರ ವಯಸ್ಸು. ಈ ವಯಸ್ಸಿನಲ್ಲಿ ಮನುಷ್ಯನ ಎನರ್ಜಿ ಪೀಕ್ ಲೆವೆಲ್ನಲ್ಲಿ ಇರುತ್ತೆ. ಈ ವಯಸ್ಸಿನಲ್ಲಿ ನಮಗೆ ಏನು ಬೇಕು ಅದೆಲ್ಲವನ್ನು ನಾವು ಪಡೀಬಹುದು. ಏನು ಆಗ್ಬೇಕು ಅನ್ಕೊಂಡಿದ್ದನ್ನ ಆಗ್ಬಹುದು. ಆದರೆ ಕೆಲವೊಂದು ತಪ್ಪುಗಳಿಂದ ನಾವು ಹಿಂದೆ ಉಳ್ಕೊಳ್ತೇವೆ. ನಾವು ನಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ವರೆಗೆ ತಲುಪೋದಿಲ್ಲ. ಇವತ್ತು ನಿಮ್ಗೆ ಆ 5 ತಪ್ಪುಗಳನ್ನ ಹೇಳ್ತೀನಿ. ಅದನ್ನ ಮಾಡೋದ್ರಿಂದ ನೀವು ತಪ್ಪಿಸಿಕೊಳ್ಬಹುದು. ಇದರಿಂದ ಲಕ್ಷಾಂತರ ಜನರ ಜೀವನ ಹಾಳಾಗಿದೆ. ನೀವು ಇದನ್ನ ಮಾಡೋದ್ರಿಂದ ತಪ್ಪಿಸಿಕೊಳ್ಬಹುದು ಮತ್ತೆ ಒಬ್ಬ ಮಹಾನ್ ವ್ಯಕ್ತಿ ಆಗುವುದರ ಕಡೆಗೆ ಹೆಜ್ಜೆ ಇಡಬಹುದು. ಪಾಯಿಂಟ್ ನಂಬರ್ 1, ನಾಟ್ ಫಾಲೋವಿಂಗ್ ಯುವರ್ ಡ್ರೀಮ್ಸ್. ಸೈಂಟಿಸ್ಟ್ಗಳು ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ ಅವರು 40 ವರ್ಷದ 60 ಜನರಿಗೆ ಕೇಳಿದ್ರು, ಕಳೆದು ಹೋದ ಸಮಯದಲ್ಲಿ ಅದು ಯಾವ ಘಟನೆ ಇದೆ ಅದರ ಪಶ್ಚಾತ್ತಾಪ ನಿಮಗೆ ಇವತ್ತಿಗೂ ಆಗುತ್ತೆ ಅಂದ್ರು. ಆಗ ಆ 60 ಜನರಲ್ಲಿ 45 ಜನ ಹೇಳಿದ್ರು, ನಮಗೆ ಆ ಮಾತಿನ ಪಶ್ಚಾತ್ತಾಪ ಆಗುತ್ತೆ. ನಾವು ಯಾವತ್ತೂ ನಮ್ಮ ಇಷ್ಟದ ಕೆಲಸ ಮಾಡೇ ಇಲ್ಲ. ಅವರಿಗೆ ಆ ಮಾತಿನ ಪಶ್ಚಾತ್ತಾಪ ಆಗ್ತಾ ಇರಲಿಲ್ಲ. ಅವರಿಂದ ಕೆಲವು ತಪ್ಪು ನಡೆದು ಹೋಗಿದ್ವು. ಬದಲಾಗಿ ಆ ಮಾತಿನ ಪಶ್ಚಾತ್ತಾಪ ಕಾಡ್ತಾ ಇತ್ತು. ಆ ಕೆಲಸವನ್ನು ಅವರು ಯಾವತ್ತೂ ಮಾಡೇ ಇಲ್ಲ. ಅಂದ ಹಾಗೆ ನೀವು ಕೂಡ ಆ ಕಥೆಯನ್ನ ಕೇಳಿರಬಹುದು. 2 ಜನ ಅಣ್ಣ ತಮ್ಮಂದಿರಿದ್ರು. 7 ವರ್ಷದ ತಮ್ಮ ಮತ್ತೆ 12 ವರ್ಷದ ಅಣ್ಣ. ಇವರಿಬ್ರು ಆಟ ಆಡ್ತಾ ಆಡ್ತಾ ಒಂದು ಕಾಡಿನ ಒಳಗೆ ಹೋಗ್ತಾರೆ. ಅಲ್ಲಿ ಅಣ್ಣ ಆಯಾ ತಪ್ಪಿ ಒಂದು ಬಾವಿ ಒಳಗೆ ಬೀಳ್ತಾ ಇದ್ದಂತೆ ಆತ ಜೋರಾಗಿ ಅಳಲು ಪ್ರಾರಂಭ ಮಾಡ್ತಾನೆ. ಏಕೆಂದ್ರೆ ಅವನಿಗೆ ಈಜಲು ಬರೋದಿಲ್ಲ. ಮತ್ತೆ ಮೇಲೆ ಇದ್ದ ತಮ್ಮ ಸಹಾಯಕ್ಕಾಗಿ ಜೋರಾಗಿ ಕೂಗ್ತಾನೆ. ಆದ್ರೆ ಯಾರೂ ಕೂಡ ಅವನ ಸಹಾಯಕ್ಕಾಗಿ ಬರೋದಿಲ್ಲ. ಹೀಗಿರುವಾಗ ಅವನಿಗೆ ಒಂದೇ ಉಪಾಯ ಕಾಣಿಸುತ್ತೆ. ಪಕ್ಕದಲ್ಲೇ ಇದ್ದ ಹಗ್ಗದಿಂದ ಕಟ್ಟಿದ್ದ ಬಕೆಟ್ ಅನ್ನ ಬಾವಿ ಒಳಗೆ ಬಿಸಾಕ್ತಾನೆ. ಮತ್ತೆ ಅಣ್ಣನಿಗೆ ಅದನ್ನ ಹಿಡಿಯಲು ಹೇಳಿದ. ಮತ್ತೆ 12 ವರ್ಷದ ಹುಡುಗ ಅದನ್ನ ಹಿಡ್ಕೊಂಡ. ಮತ್ತೆ 7 ವರ್ಷದ ಹುಡುಗ ತುಂಬಾ ಶಕ್ತಿ ಹಾಕಿ ಆ ಹಗ್ಗವನ್ನು ಮೇಲೆ ಎಳೆದ. ಮತ್ತೆ ಫೈನಲಿ ತಮ್ಮ ಅಣ್ಣನಿಗೆ ಆ ಬಾವಿಯಿಂದ ಮೇಲೆ ತೆಗೆದ. ಮತ್ತೆ ಊರಿಗೆ ಹೋಗಿ ನಡೆದ ಘಟನೆ ಬಗ್ಗೆ ಎಲ್ಲರಿಗೂ ಹೇಳಿದ್ರು. ಆದ್ರೆ ಯಾರೊಬ್ಬರು ಅವರ ಮಾತು ನಂಬೋದಿಲ್ಲ. ಏಕೆಂದ್ರೆ ಒಬ್ಬ 7 ವರ್ಷದ ಹುಡುಗ 12 ವರ್ಷದ ಹುಡುಗನಿಗೆ ಹೇಗೆ ಮೇಲೆ ತೆಗಿಬಹುದು ಅನ್ನೋ ಅನುಮಾನ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಆದ್ರೆ ಆ ಊರಿನ ಒಬ್ಬ ಬುದ್ಧಿವಂತ ವ್ಯಕ್ತಿ ಅವರ ಮಾತಿನ ಮೇಲೆ ನಂಬಿಕೆ ಮಾಡ್ತಾನೆ. ಆಗ ಎಲ್ಲರೂ ಆ ಬುದ್ಧಿವಂತ ವ್ಯಕ್ತಿಗೆ ಕೇಳ್ತಾರೆ, ಆ ಚಿಕ್ಕ ಹುಡುಗನಲ್ಲಿ ಅಷ್ಟೊಂದು ಶಕ್ತಿ ಬರಲು ಹೇಗೆ ಸಾಧ್ಯ ಎಂದು. ಅದಕ್ಕೆ ಆ ಬುದ್ಧಿವಂತ ವ್ಯಕ್ತಿ ಹೇಳ್ತಾನೆ, ಅಲ್ಲಿ ಆತನ ಸುತ್ತಮುತ್ತ ಯಾರೂ ಇರಲೇ ಇಲ್ಲ. ನಿನ್ನಿಂದ ಈ ಕೆಲಸ ಆಗೋದಿಲ್ಲ ಎಂದು ಹೇಳುವವರು. ಮತ್ತೆ ಅವನ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನವೂ ಬರಲಿಲ್ಲ. ಏಕೆಂದ್ರೆ ಅವನಿಗೆ ತನ್ನ ಅಣ್ಣನಿಗೆ ಕಾಪಾಡುವುದೂ ಇತ್ತು. ಅದೇ ತರ ತಮ್ಮನ್ನ ತಾವು ಒಂದು ಪ್ರಶ್ನೆ ಕೇಳಿ, ಆ ಹುಡುಗನ ಹಾಗೆ ದೂರದವರೆಗೆ ಯಾರು ನಿಮ್ಮನ್ನ ಜಡ್ಜ್ ಮಾಡುವವರೇ ಇಲ್ಲದೆ ಇದ್ದಾಗ ನೀವು ಯಾವೆಲ್ಲ ಕೆಲಸಗಳನ್ನ ಮಾಡಬಹುದಾಗಿತ್ತು ಅದನ್ನ ನೀವು ಮಾಡೇ ಇಲ್ಲ. ಕೇವಲ ಜನ ನನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಕಾರಣದಿಂದ. ಈಗ ಇದರ ಉತ್ತರ ನಿಮಗೆ ಏನೇ ಸಿಕ್ಕಿರ್ಲಿ ಅದನ್ನ ಇವತ್ತೇ ಪ್ರಾರಂಭ ಮಾಡಿ. ಏಕೆಂದ್ರೆ ಬರುವಂತಹ ಸಮಯದಲ್ಲಿ ನಿಮಗೆ ತುಂಬಾ ಪಶ್ಚಾತ್ತಾಪ ಆಗುತ್ತೆ. ಆವತ್ತು ಆ ಕೆಲಸ ಮಾಡದೇ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಆ ಪಶ್ಚಾತ್ತಾಪ ನಿಮಗೆ ಆಗ್ಬಾರ್ದು ಅಂದ್ರೆ ಇವತ್ತೇ ಪ್ರಾರಂಭ ಮಾಡಿ. ಏಕೆಂದ್ರೆ ಕಳೆದು ಹೋದ ಸಮಯ ಮತ್ತೆ ಮರಳಿ ಬರೋದಿಲ್ಲ. ಮತ್ತೆ ಸಾವಿರಾರು ಜನ ಈ ತಪ್ಪನ್ನ ಮಾಡ್ತಾರೆ. ತಮ್ಮ ಡ್ರೀಮ್ಸ್ ಅನ್ನ ಫಾಲೋ ಮಾಡೋದೇ ಇಲ್ಲ. ಕೇವಲ ಜನ ನಮಗೆ ಜಡ್ಜ್ ಮಾಡ್ತಾರೆ ಅಂತ. ಅದಕ್ಕೆ ನೀವು ಈ ತಪ್ಪನ್ನ ಮಾಡಬೇಡಿ. ಮತ್ತೆ ತಮ್ಮ ಕನಸಿನ ಮೇಲೆ ಇವತ್ತೇ ಕೆಲಸ ಮಾಡಲು ಪ್ರಾರಂಭ ಮಾಡಿ. ಪಾಯಿಂಟ್ ನಂಬರ್ 2, ಸ್ಟ್ಯಾಂಡಿಂಗ್ ಅಪ್ ಅಗೇನ್ಸ್ಟ್ ಬುಲೀಸ್. ನೋಡಿ, ಸ್ಕೂಲ್ ಕಾಲೇಜ್ನಲ್ಲಿ ಇಂತಹ ಅನೇಕ ಗ್ರೂಪ್ಸ್ಗಳು ಇರುತ್ತೆ. ತಮ್ಮನ್ನ ತಾವು ಶಕ್ತಿಶಾಲಿ ಎಂದು ತೋರಿಸಲು ಬೇರೆಯವರನ್ನ ತಮಾಷೆ ಮಾಡ್ತಾರೆ, ಅವರಿಗೆ ಅವಮಾನ ಮಾಡ್ತಾರೆ. ಮತ್ತೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಇದೇ ವಿಷಯದಲ್ಲಿ ಮುಳುಗಿರ್ತಾರೆ. ವಿದ್ಯಾರ್ಥಿ ಜೀವನದಲ್ಲಿ ನಾವು ನಮ್ಮ ಕರಿಯರ್ ಬಗ್ಗೆ ಸಾಕಷ್ಟು ಯೋಚನೆ ಮಾಡಬಹುದಾಗಿತ್ತು. ಹೊಸ ಆಕ್ಟಿವಿಟಿಗಳ ಮುಖಾಂತರ ನಾವು ನಮ್ಮ ಟ್ಯಾಲೆಂಟ್ ಅನ್ನ ಗುರುತಿಸಬಹುದು. ನಮ್ಮ ಟ್ಯಾಲೆಂಟ್ ಅನ್ನ ಜನರ ಮುಂದೆ ತೋರಿಸಬಹುದು. ಆದರೆ ಮನುಷ್ಯ ಇಂತಹದೇ ವಿಷಯಗಳಲ್ಲಿ ಮುಳುಗಿದ್ರೆ ಆತ ಹೇಗೆ ಮುಂದೆ ಬರೋದಕ್ಕೆ ಆಗುತ್ತೆ? ನೋಡಿ, ಅವಮಾನ ಕೇವಲ ಸ್ಕೂಲ್ ಕಾಲೇಜ್ನಲ್ಲೇ ಆಗೋದಿಲ್ಲ. ನಿಮ್ಮನ್ನ ಅವಮಾನ ಮಾಡುವವರು ಜೀವನ ಪೂರ್ತಿ ಸಿಗ್ತಾರೆ. ನಿಮ್ಮ ಏರಿಯಾದಲ್ಲಿ, ಆಫೀಸ್ನಲ್ಲಿ, ನೀವು ಕೆಲಸ ಮಾಡೋ ಕಡೆಗೆ ಎಲ್ಲೇ ಇದ್ರೂ ನಿಮಗೆ ಇಂತಹ ಜನ ಸಿಗ್ತಾರೆ. ಆದರೆ ಇದು ನಿಮ್ಮ ಕೈನಲ್ಲಿ ಇರುತ್ತೆ. ನೀವು ಅವರಿಗೆಲ್ಲ ಹೇಗೆ ಎದುರಿಸ್ತೀರಾ ಅನ್ನೋದು ನೆನಪಿರಲಿ. ಜನ ಅಂತವರಿಗೆ ತೊಂದರೆ ಕೊಡ್ತಾರೆ, ಯಾರಿಗೆ ಅವರಕ್ಕಿಂತಲೂ ಕಡಿಮೆ ಎಂದು ತಿಳ್ಕೊಂಡು ಇರ್ತಾರೆ. ಆದರೆ ತಮ್ಮ ಇಮೇಜನ್ನು ಸ್ಟ್ರಾಂಗ್ ಮಾಡಿ. ಬೇರೆಯವರ ಮುಂದೆ ನೀವು ನಿಮ್ಮ ಇಮೇಜನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಜನ ಹಾಗೆ ನಿಮಗೆ ಗೌರವ ಕೊಡ್ತಾರೆ. ಅದಕ್ಕೆ ತಮ್ಮ ಇಮೇಜನ್ನು ಸ್ಟ್ರಾಂಗ್ ಅನ್ನಾಗಿ ಮಾಡಿ. ಏಕೆಂದರೆ ಜನ ನಿಮ್ಮನ್ನು ಅವಮಾನ ಮಾಡೋಕ್ಕೂ ಮುಂಚೆ 10 ಬಾರಿ ಯೋಚನೆ ಮಾಡಬೇಕು. ಅವಮಾನವನ್ನು ಹೇಗೆ ಎದುರಿಸಬೇಕು ಅನ್ನೋದು ನೀವು ಸ್ವಾಮಿ ವಿವೇಕಾನಂದ ಅವರಿಂದ ಕಲಿಬಹುದು.
ಸ್ವಾಮೀಜಿ ಒಂದ್ಸಲ ಕೆಫೆ ಒಳಗೆ ಊಟ ಮಾಡಲು ಹೋಗಿದ್ರು. ಅವರು ಕೂಡ ಅದೇ ಟೇಬಲ್ ಮೇಲೆ ಕುಳಿತುಕೊಳ್ತಾರೆ, ಯಾವ ಟೇಬಲ್ ಮೇಲೆ ಅವರ ಪ್ರೊಫೆಸರ್ ಕುಳಿತಿದ್ರು. ಮತ್ತೆ ಆ ಪ್ರೊಫೆಸರ್ಗೆ ಸ್ವಾಮೀಜಿ ಕಂಡ್ರೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಮತ್ತೆ ಸ್ವಾಮೀಜಿಯನ್ನ ಅವಮಾನ ಮಾಡಲು ಅವರಿಗೆ ಹಂದಿ ಮತ್ತೆ ಹಂಸ ಒಟ್ಟಿಗೆ ಆಹಾರ ಸೇವನೆ ಮಾಡೋದಿಲ್ಲ ಎಂದು ಹೇಳ್ತಾರೆ. ಆಗ ಸ್ವಾಮೀಜಿ ಹೇಳ್ತಾರೆ, ನೀವು ಹೇಳಿದ್ರೆ ನಾನು ಹಾರಿ ಹೋಗುವೆ ಅಂತಾರೆ. ಇಲ್ಲಿ ಸ್ವಾಮೀಜಿ ತಮ್ಮನ್ನ ತಾವು ಹಂಸ ಮತ್ತೆ ಪ್ರೊಫೆಸರ್ಗೆ ಹಂದಿ ಅನ್ನೋ ಹಾಗೆ ಮಾತು ಮಾತಾಡ್ತಾರೆ, ಯಾವುದೇ ರೀತಿಯ ಕೋಪ ಮಾಡಿಕೊಳ್ಳದೆ. ಮತ್ತೆ ನೀವು ಕೂಡ ಇದೇ ತರ ತಮ್ಮ ಅವಮಾನವನ್ನು ಎದುರಿಸಬೇಕಾಗತ್ತೆ. ಮತ್ತೆ ಸಾಧ್ಯ ಆದಷ್ಟು ತಮ್ಮ ಇಮೇಜ್ ಅನ್ನ ಅಷ್ಟು ನೀಟಾಗಿ ಇಟ್ಕೊಳ್ಳಿ. ಯಾರು ಕೂಡ ನಿಮ್ಮನ್ನ ತಮಾಷೆ ಮಾಡಲೇಬಾರ್ದು. ನೋಡಿ, ಗೆಳೆತನದಲ್ಲಿ ಅಲ್ಪ ಸ್ವಲ್ಪ ತಮಾಷೆ ನಡೀತಾ ಇದ್ರೆ ಇಟ್ಸ್ ಓಕೆ, ಅದನ್ನ ತಮಾಷೆಯಾಗಿಯೇ ನೋಡಿ, ಸೀರಿಯಸ್ ಆಗ್ಬೇಡಿ. ಅದೇ ನಿಮಗೆ ಯಾರಾದ್ರೂ ಪದೇ ಪದೇ ಅವಮಾನ ಮಾಡ್ತಾ ಇದ್ರೆ ಅಲ್ಲಿ ನೀವು ಮಾತಾಡ್ಲೇಬೇಕು, ಅವಮಾನವನ್ನು ಎದುರಿಸಿ ನಿಲ್ಬೇಕು. ಅದಕ್ಕೆ ತಮ್ಮ ಇಮೇಜ್ ಅನ್ನ ಸ್ಟ್ರಾಂಗ್ ಅನ್ನಾಗಿ ಮಾಡಿ. ಪಾಯಿಂಟ್ ನಂಬರ್ 3, ಲೆಟಿಂಗ್ ಅಪಾರ್ಚುನಿಟಿ ಸ್ಲಿಪ್. ಅವಕಾಶಗಳನ್ನ ಕಳೆದುಕೊಳ್ಬೇಡಿ. ಯೂಟ್ಯೂಬ್ ನಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇರಬಹುದು, ಆದರೆ ಯೂಟ್ಯೂಬ್ ಸ್ವತಃ ಗೂಗಲ್ ನ ಪ್ರಾಡಕ್ಟ್ ಆಗಿರೋದು. ಮತ್ತೆ ಫೇಸ್ಬುಕ್ ಅನ್ನ ನೀವು ಎಲ್ಲರೂ ಉಪಯೋಗ ಮಾಡೇ ಇರ್ತೀರಾ. ಭಾರತದಲ್ಲಿ 416 ಮಿಲಿಯನ್ಸ್ ಯೂಸರ್ಸ್ ಅನ್ನ ಹೊಂದಿದೆ. ಆದರೆ ಯಾಹೂ ಅನ್ನ ಯಾರು ಗುರುತಿಸೋದಿಲ್ಲ. ಗೂಗಲ್ನ ಹಾಗೆ ಇದು ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ. 1998ರಲ್ಲಿ ಗೂಗಲ್ ಯಾಹೂಗೆ ಒಂದು ಆಫರ್ ನೀಡಿತು. $1 ಮಿಲಿಯನ್ ನೀಡಿ ಗೂಗಲ್ ಅನ್ನ ಖರೀದಿ ಮಾಡಿ ಅಂತ ಕೇಳ್ಕೊಳ್ತು. ಆದ್ರೆ ಯಾಹೂ ಈ ಆಫರ್ ಅನ್ನ ರಿಜೆಕ್ಟ್ ಮಾಡ್ತು. 2004ರಲ್ಲಿ ಮತ್ತೆ ಗೂಗಲ್ ಯಾಹೂಗೆ $4 ಮಿಲಿಯನ್ ನೀಡಿ ಗೂಗಲ್ ಅನ್ನ ಖರೀದಿ ಮಾಡುವಂತೆ ಕೇಳಿಕೊಳ್ತು. ಆದರೆ ಯಾಹೂ $3 ಮಿಲಿಯನ್ ನ ಕೌಂಟರ್ ಆಫರ್ ನೀಡಿತು. ಮತ್ತೆ ಈ ಡೀಲ್ ಕೂಡ ಕ್ಯಾನ್ಸಲ್ ಆಯಿತು. ಇದಾದ ನಂತರ 2006ರಲ್ಲಿ ಯಾಹೂ ಹತ್ತಿರ ಇನ್ನೊಂದು ಅಪಾರ್ಚುನಿಟಿ ಬಂದಿತ್ತು. ಅದು ಫೇಸ್ಬುಕ್ ಅನ್ನ $1 ಬಿಲಿಯನ್ ನೀಡಿ ಖರೀದಿ ಮಾಡುವಂತೆ ಕೇಳಿಕೊಳ್ತು. ಆದರೆ ಯಾಹೂ ನೆಗೋಷಿಯೇಷನ್ಸ್ ಮಾಡಿ $850 ಮಿಲಿಯನ್ ನ ಆಫರ್ ನೀಡಿತು. ಮತ್ತೆ ಆ ಡೀಲ್ ಕೂಡ ಕ್ಯಾನ್ಸಲ್ ಆಯಿತು. ಒಂದ್ ವೇಳೆ ಯಾಹೂ ಈ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡಿಕೊಳ್ತಾ ಇರಲಿಲ್ಲ ಅಂದ್ರೆ ಇವತ್ತು ಯಾಹೂ $1 ಟ್ರಿಲಿಯನ್ ನ ಕಂಪ್ನಿಯ ಮಾಲೀಕ ಆಗ್ತಾ ಇತ್ತು. ಇಷ್ಟೆಲ್ಲ ಅವಕಾಶಗಳನ್ನ ಕಳೆದುಕೊಂಡ ನಂತರ 2017ರಲ್ಲಿ ಸ್ವತಃ ಯಾಹೂ $5 ಬಿಲಿಯನ್ ನಲ್ಲಿ ಮಾರಾಟ ಆಯಿತು. ಅಂದ ಹಾಗೆ ನೀವು ಅನೇಕ ಬಾರಿ ಮಾತನ್ನ ಕೇಳಿರಬಹುದು. ಕೆಲವೊಬ್ರು ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಆದರೆ ಅವಕಾಶ ಸಿಗ್ತಾ ಇಲ್ಲ ಅಂತಾರೆ. ನೋಡಿ, ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಅಪಾರ್ಚುನಿಟಿಗಳು ಬರುತ್ತೆ, ಆದ್ರೆ ತುಂಬಾ ಜನ ಈ ಅವಕಾಶಗಳನ್ನ ಗುರುತಿಸೋದೇ ಇಲ್ಲ. ಕೆಲವೊಮ್ಮೆ ಗುರುತಿಸಿದರೂ ಅದನ್ನ ಕಳೆದುಕೊಳ್ತಾರೆ, ಬೇರೆ ಏನಾದ್ರೂ ಮಾಡೋಣ ಅನ್ಕೊಂಡು. ಮತ್ತೆ ತಮ್ಮ ಕಂಫರ್ಟ್ ಝೋನ್ ನಲ್ಲಿಯೇ ಸಿಲುಕಿರ್ತಾರೆ, ಬೇರೆ ಏನೂ ಮಾಡೋದಿಲ್ಲ. ಮತ್ತೆ ಯಾವ ವ್ಯಕ್ತಿ ತನ್ನ ಹತ್ತಿರ ಅಪಾರ್ಚುನಿಟಿಗಳಿಲ್ಲ ಎಂದು ಹೇಳ್ತಾ ಇದ್ದಾನೆ, ಆತನಿಗೆ ಅದೆಷ್ಟೇ ಅವಕಾಶಗಳು ಸಿಗಲಿ ಆತ ಜೀವನ ಪೂರ್ತಿ ಇದನ್ನೇ ಹೇಳ್ತಾ ಇರ್ತಾನೆ. ಮತ್ತೆ ಈ ಜನರೇಷನ್ ನಲ್ಲಿ ನಮ್ಮ ಹತ್ತಿರ ಇದ್ದಷ್ಟು ಅವಕಾಶಗಳು ಬೇರೆ ಯಾರ ಹತ್ತಿರವೂ ಇಲ್ಲ. ನಾವು ಮನೆಯಲ್ಲಿಯೇ ಕುಳಿತುಕೊಂಡು ಬಿಸ್ನೆಸ್ ಓಪನ್ ಮಾಡಬಹುದು, ಯೂಟ್ಯೂಬ್ನಿಂದ ಸಂಪಾದನೆ ಮಾಡಬಹುದು, ಫ್ರೀಲಾನ್ಸಿಂಗ್ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡಬಹುದು. ಪಾಯಿಂಟ್ ನಂಬರ್ 4, ವೇಸ್ಟಿಂಗ್ ಯುವರ್ ಪ್ರೈಮ್ ಇಯರ್ಸ್. ನೀವು ಒಂದ್ಸಲ ಈ ಚಿತ್ರವನ್ನು ನೋಡಿ. ಪ್ರೈಮ್ ಇಯರ್ಸ್ ಅಂದ್ರೆ 18ರಿಂದ 25ನೇ ವಯಸ್ಸು. ಈ ಸಮಯ ನಮ್ಮ ಜೀವನದ ಆ ಸಮಯ ಆಗಿರುತ್ತೆ. ಆಗ ನಮ್ಮ ಹತ್ತಿರ ಸಮಯದ ಮತ್ತೆ ಎನರ್ಜಿಯ ಕೊರತೆ ಇರೋದಿಲ್ಲ. ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ, ನಿಮ್ಮ ಹತ್ತಿರ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ, ಮತ್ತೆ ನಿಮಗೆ ಯಾವುದೇ ಚಿಂತೆ ಕಾಡೋದಿಲ್ಲ. ಆದರೆ ತುಂಬಾ ಜನ ತಮ್ಮ ಟೈಮನ್ನು ಎನರ್ಜಿಯನ್ನು ಪಾರ್ಟಿ ಮಾಡೋದ್ರಲ್ಲಿ, ಗೇಮ್ಸ್ ಆಡೋದ್ರಲ್ಲಿ ಮತ್ತೆ 6ರಿಂದ 7 ಗಂಟೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಲು ಉಪಯೋಗ ಮಾಡ್ತಾರೆ. ಆದರೆ ಇದೇ ಸಮಯ, ಇದೇ ಎನರ್ಜಿಯನ್ನು ಅವರು ಉಪಯೋಗ ಮಾಡಿ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದು ಅವರಿಗೂ ಗೊತ್ತಿಲ್ಲ. ನಿಮ್ಮ ವಯಸ್ಸಿನಲ್ಲಿಯೇ ನಿಮ್ಗಿಂತಲೂ ಕೆಟ್ಟ ಪರಿಸ್ಥಿತಿಯಿಂದ ಆಚೆ ಬಂದು ಜನ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ನಿಮ್ಮ ಹತ್ತಿರ ಎಲ್ಲವೂ ಇದ್ರೂ ನೀವು ಹಾಗೆ ಕುಳಿತಿದ್ದೀರಾ. ತಮ್ಮ ಜೀವನವನ್ನು, ತಮ್ಮ ಪ್ರೈಮ್ ಇಯರ್ಸ್ ಅನ್ನ ವ್ಯರ್ಥ ಮಾಡ್ತಾ ಇದ್ದೀರಾ. ತಮಗೆ ಸಿಕ್ಕಿರುವ ಈ ಯೌವನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ತಮ್ಮ ಎನರ್ಜಿ, ತಮ್ಮ ಟೈಮ್ ಅನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಿ. ರಿಸ್ಕ್ ತಗೊಳ್ಳಿ. ಜೀವನದಲ್ಲಿ ಒಂದು ಹಠ ಇರಬೇಕು. ಬೋರಿಂಗ್ ಜೀವನ ಬದುಕೋದ್ ಬೇಡ. ಈ ಪಾರ್ಟ್ ನಿಮ್ಮ ಜೀವನದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಒಂದ್ ವೇಳೆ ನೀವು ಇದನ್ನ ವ್ಯರ್ಥ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಜೀವನವನ್ನು ವ್ಯರ್ಥ ಮಾಡಿದಂತೆ. ಪಾಯಿಂಟ್ ನಂಬರ್ 5, ಕನ್ಸಿಡರಿಂಗ್ ಯುವರ್ ಸೆಲ್ಫ್ ವೀಕ್. ಯಾವಾಗ ನಾವು ನಮ್ಗಿಂತ ಜಾಸ್ತಿ ಬಲಶಾಲಿ, ಜಾಸ್ತಿ ಟ್ಯಾಲೆಂಟೆಡ್, ನಾಲೆಜಬಲ್ ಮನುಷ್ಯನನ್ನ ನೋಡುತ್ತೇವೆ, ಆಗ ನಾವು ಆತ ನನ್ಗಿಂತಲೂ ಇಂಟೆಲಿಜೆಂಟ್ ಆಗಿದ್ದಾನೆ ಅಂತ ಅನ್ಕೊಳ್ತೇವೆ. ಮತ್ತೆ ನಾವು ಅವರಿಗಿಂತ ಎಲ್ಲದರಲ್ಲೂ ಕಡಿಮೆ ಎಂದು ತಿಳ್ಕೊಳ್ತೇವೆ. ಒಂದ್ ವೇಳೆ ಅವರು ನಮ್ಗಿಂತಲೂ ಯೋಗ್ಯರಾಗಿದ್ರೆ ನಾವು ಅಯೋಗ್ಯರು ಅನ್ಕೊಳ್ತೇವೆ. ನೋಡಿ, ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ಕುಂದು ಕೊರತೆಗಳು ಇದ್ದೇ ಇರುತ್ತೆ. ಮತ್ತೆ ಯಾರಾದ್ರೂ ಒಬ್ಬ ಇಂತಹ ವ್ಯಕ್ತಿ ಸಿಗ್ತಾನೆ, ಆತ ನಿಮ್ಗಿಂತಲೂ ಚೆನ್ನಾಗಿ ಇರಬಹುದು,
ಮತ್ತೆ ಯಾರಾದ್ರೂ ಒಬ್ಬ ಇಂತಹ ವ್ಯಕ್ತಿ ಸಿಕ್ಕೇ ಸಿಗ್ತಾನೆ, ಆತ ನಿಮ್ಗಿಂತಲೂ ಕೆಟ್ಟವನು ಆಗಿರ್ಬೋದು. ನೀವು ಪ್ರತಿಯೊಂದು ಕಡೆಗೆ ಒಳ್ಳೆಯವನು ಆಗುವ ಅವಶ್ಯಕತೆ ಇಲ್ಲ, ಮತ್ತೆ ನೀವು ಆಗೋದೂ ಇಲ್ಲ. ಆದರೆ ನೀವು ಇದನ್ನ ಗಮನಿಸಬೇಕು. ಯಾವ ಒಂದು ಇಂತಹ ವಿಷಯ ಇದೆ, ಅದರಲ್ಲಿ ನಾನು ಮುಂದುವರೆದ್ರೆ ನನಗೆ ಹೆಲ್ಪ್ ಆಗುತ್ತೆ, ನನ್ನ ಜೀವನದಲ್ಲಿ ಪರಿವರ್ತನೆ ಬರಬಹುದು ಅನ್ನೋ ವಿಷಯವನ್ನು ಹುಡುಕಿ ಮತ್ತೆ ಆ ಒಂದು ವಿಷಯದಲ್ಲಿ ಎಫರ್ಟ್ ಹಾಕಿ. ನೆನಪಿರಲಿ, ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಒಳ್ಳೆಯವನು ಆದರೆ ಉಳಿದ ವಿಷಯಗಳನ್ನು ಇಗ್ನೋರ್ ಮಾಡಲು ಪ್ರಾರಂಭ ಮಾಡಿದಿರಾ. ಉದಾಹರಣೆಗೆ ವಿರಾಟ್ ಕೊಹ್ಲಿ, ಅವರು ಕ್ರಿಕೆಟ್ನಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅವರು ಕೇವಲ PUC ವರೆಗೆ ಅಷ್ಟೇ ಓದಿದ್ದಾರೆ ಅನ್ನೋ ಮಾತಿನಿಂದ ಯಾರಿಗೂ ಏನೂ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ನಿಮ್ಮಲ್ಲಿ ಇನ್ಫೈನೈಟ್ ಎನರ್ಜಿ ಮತ್ತು ಪಾಸಿಬಿಲಿಟೀಸ್ಗಳಿವೆ. ಆಗ ನೀವು ಕೆಲವು ವಿಷಯಗಳಲ್ಲಿ ಚೆನ್ನಾಗಿ ಇರಬಹುದು ಮತ್ತು ಕೆಲವೊಂದು ವಿಷಯಗಳಲ್ಲಿ ವೀಕ್ ಆಗಿರ್ಬೋದು. ಮತ್ತೆ ಕೆಲವೊಂದು ವಿಷಯಕ್ಕಾಗಿ ತಮಗೆ ವೀಕ್ ಎಂದು ತಿಳ್ಕೊಳ್ಬೇಡಿ, ಏಕೆಂದರೆ ವೀಕ್ ಆಗಿರೋದು ನೀವಲ್ಲ, ನಿಮ್ಮ ಯೋಚನೆ ವೀಕ್ ಆಗಿದೆ. ಮೊದಲೇ ಹೇಳಿರುವ ಹಾಗೆ ಒಂದು ವಿಷಯದಲ್ಲಿ ನೀವು ಅಷ್ಟು ಪರ್ಫೆಕ್ಟ್ ಆಗಬೇಕು, ಅದರಿಂದ ಉಳಿದ ವಿಷಯಗಳು ನಿಮ್ಮಿಂದ ದೂರ ಆಗಬೇಕು. ಮತ್ತೆ ಜನ ನಿಮ್ಮನ್ನ ಕೇವಲ ಆ ಒಂದು ಕೆಲಸದಿಂದ ಗುರುತಿಸಬೇಕು, ಹಾಗೂ ಉಳಿದ ಎಲ್ಲ ಕುಂದು ಕೊರತೆಗಳು ಆ ಒಂದು ವಿಷಯದಿಂದ ಮಾಯ ಆಗಬೇಕು. ಹಾಗಿದ್ರೆ ಇದಾಗಿತ್ತು ಆ 5 ತಪ್ಪುಗಳು ಇವತ್ತಿನ ಯುವಕರು ಪ್ರತಿದಿನ ಮಾಡ್ತಾನೆ ಇದ್ದಾರೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಬಾಯ್ ಬಾಯ್.